ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಈಗಾಗಲೇ ಡೈವರ್ಸ್ ಅಂತಕ್ಕೂ ಕೂಡ ಬಂದು ನಿಂತಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಯುವ ರಾಜ್ಕುಮಾರ್ ಅವರ ಮಾವ ಪಡವಾರಳ್ಳಿಯ ಭೈರಪ್ಪನವ್ರ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ತೊಂದರೆ ಆಯ್ತು ಸರ್ ಅವ್ರಿಗೆ ಇಬ್ಬರು ನಡುವೆ ಅಂತ? ಪ್ರಾಬ್ಲಮ್ ಏನು ಅಂತಲೇ ಗೊತ್ತಿಲ್ಲ. ಇಬ್ಬರು ಚೆನ್ನಾಗೇ ಇದ್ದರು. ಇವಳು USA ಹೋಗಿ ಬರುವಾಗ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ನನಗಿಷ್ಟ ಇಲ್ಲ, ನೀನು ಬಿಟ್ಬಿಡು ಅಂತ ಶುರು ಮಾಡಿದ್ರು. ಅಂದರೆ ಇದು ಲವ್ ಮ್ಯಾರೇಜ್ ಆಗಿದೆ ಹೇಗೆ ಸರ್? ಆರಂಭದಲ್ಲಿ ಇರ್ತೈತೆ ಲವ್ ಮಾಡಿದ್ರು ಅವರು. ಆಮೇಲೆ ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ಅರೇಂಜ್ ಮ್ಯಾರೇಜೇ ಮಾಡಿದ್ದು. ನಾನು ಮೈಸೂರಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ. ನಮಗೆ ಪ್ಯಾಲೇಸ್ ಗ್ರೌಂಡಲ್ಲೆಲ್ಲ ಮಾಡೋಷ್ಟು ಇಲ್ಲ, ನಾ ಇಲ್ಲೇ ಮಾಡ್ತೀನಿ ಅಂದಿದ್ದೆ. ಆದರೂ ಏನೋ ಕೊನೆಯಲ್ಲಿ ಆಯಿತು, ಅದು ಇದು ಅಂತ ಏನೋ ಕೇಳ್ಕೊಂಡ್ರಲ್ಲ ಅಂತ ಅಲ್ಲೇ ಮಾಡ್ದು. ಯಾಕಂದರೆ ಆರಂಭದಲ್ಲಿ ಇಬ್ಬರು ಕೂಡ ಚೆನ್ನಾಗೇ ಇದ್ದರು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಎಲ್ಲ ಕಡೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಯಾವ ಕಾರಣಕ್ಕಾಗಿ ಬಿರುಕು ಕಾಣಿಸ್ಕೊಂಡಿದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅವ್ರೇನು ಕಾರಣ ಅಂತ ಅದು ಇದು ಅಂತ ಏನು ಹೇಳ್ತಾ ಇಲ್ಲ. ನನಗಿಷ್ಟ ಇಲ್ಲ ಅಷ್ಟೇ ಹೇಳೋದು. ಅದು ಒಂದೇ ಒಂದು ರೀಸನ್, ಅದೊಂದು ಹೇಗೆ ಒಂದು ವರ್ಡ್ ಆನ್ಸರ್ ಹೇಳೋಕ್ಕಾಗತ್ತಾ ಅಂತ? ಇಲ್ಲ, ಅದೇನೋ ಗೊತ್ತಾಗ್ತಿಲ್ಲ ಸರಿಯಾಗಿ ನಂಗೂ. ಓಕೆ, ನಿಮ್ಮ ಮಗಳು ಯಾವತ್ತೂ ಈ ಥರ ತೊಂದರೆ ಆಗ್ತಾ ಇದೆ ಬಂದು ಏನು ಹೇಳಲಿಲ್ವಾ ಅಂತ? ಮಗಳು ಯಾವತ್ತೂ ಹೇಳಿಲ್ಲ. ಈಗ ನಾನಾಗಿ ಕೇಳಿದಾಗ ಅವಳು ಇದ್ದಾಗ ಅಲ್ಲಿಂದ ಚೂರು ಹೇಳಿದ್ಲು, ಅಳ್ತಾ ಇದ್ಲು ಜೋರಾಗಿ. ಆಮೇಲೆ ಬೇಡ ಬಿಡು, ಹೇಳ್ಬೇಡ, ಇನ್ನು ಬಂದಮೇಲೆ ಮಾತಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟು. ಅಂದರೆ ಏನು ತೊಂದರೆ ಆಗಿತ್ತಂತೆ ಸರ್ ಅಂತ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು, ಏನು ಬಾಯಿಗೆ ಬಂದಂಗೆಲ್ಲ ಹೇಳೋದು, ಈ ಥರ ಎಲ್ಲ ಮಾತಾಡ್ತಾರೆ ಅವರು. ಎಲ್ಲರೂ ಒಬ್ಬರಲ್ಲ, ಎಲ್ಲರೂ ಮಾತಾಡ್ತಾರೆ. ಅವ್ರ ಮನೇಲಿರೋದೇ 4 ಜನ ಮಾತಾಡ್ತಾರೆ ಅಂತ. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹೆಂಡತಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹೆಂಡತಿ, ಅವ್ರ ಮಗ, ಈ ಮಗ, ಅವ್ರ ಮಾತೆಲ್ಲ ಕೇಳ್ಕೊಂಡು ಇವ್ನು ಮಾತಾಡೋದು. ಹೀಗೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕಂತಂದರೆ ಭಾಳ ದೊಡ್ಡ ಕುಟುಂಬ ಸರ್, ದೊಡ್ಡ ಮನೆ ಅಂತ ಹೆಸರು ಪಡೆದಿರುವಂಥ ಕುಟುಂಬ. ಇದು ಬೇರೆ ರೀತಿಯಾದ ಮೆಸೇಜ್ ಕೊಡೋದಿಲ್ಲ ಅಂತ? ಯಾವುದು ಮೆಸೇಜ್ಗಳು ಬೇರೆ ರೀತಿ ಹೋಗೋದಿಲ್ವ ಅಂತ? ಹೋಗುತ್ತೆ. ಇವ್ರು ಮಾಡಿರೋದು ಜನ ಗೊತ್ತಾದಾಗ ಜನ ಈಗ ಆಲ್ರೆಡಿ ಹೇಳ್ತಿದ್ದಾರೆ ಜನ. ಯಾಕೆಂದರೆ ಇದು ಮೀಡಿಯಾದಲ್ಲಿ ಈಗೆಲ್ಲ ಇವತ್ತು ಬಂತಷ್ಟೇ. ಜನಕ್ಕೆ ಗೊತ್ತಾಗ ಆಗಲೇ 6 ತಿಂಗಳಾಗಿದೆ. ಓಕೆ, ನಮಗೆ ಗೊತ್ತಿಲ್ಲ ಅಂತ ನಾವು ಅಂದ್ಕೊಂಡಿದ್ದು. ನಮ್ಮನ್ನು ಕೇಳೋರು ಬಂದು. ಯಾವತ್ತು ಸರ್ ಫಸ್ಟ್ ಅವರು ಡೈವರ್ಸ್ ವಿಚಾರವಾಗಿ ನಿಮಗೆ ಪ್ರಸ್ತಾಪ ಮಾಡಿದ್ದು ಅಂತ? ನಮಗೆ ಗೊತ್ತಾಗಿದ್ದೆ ನವಂಬರ್ಲಿ. ಓಕೆ, ನವಂಬರ್ಲಿ. ಯಾರು ಬಂದು ಹೇಳಿದ್ದು ಸರ್? ನನ್ನ ಮಗಳು ಹೇಳ್ತಾರೆ, ಈ ಥರ ಗಲಾಟೆ ಮಾಡ್ತಾವ್ರೆ ನನ್ನ ಮೇಲೆ ಈ ಥರ ಅಂತ ಹೇಳಿದಾಗ, ಯಾಕೆ ಏನು ಅಂತ ಅಂದ್ಬಿಟ್ಟು ಅವತ್ತು ಹೋದಾಗಲೇ ಗೊತ್ತಾಗಿದ್ದು. ಓಕೆ, ಅಂದರೆ ನಿಮ್ಮ ಜೊತೆ ಬಂದು ಮಾತಾಡಿದ್ರೆ ಹೇಗೆ ಸರ್ ಅಂತ ಅವರು ಯುವ ರಾಜ್ಕುಮಾರ್ ಅವರು? ಮಾತಾಡಲಿಲ್ಲ. ನಾವೇ ಕರೆದೆ, ಬಾ ಇಲ್ಲಿ ಕೂತ್ಕೊಂಡು ಮಾತಾಡು ಅಂತ ಅಂದರೆ ಅವ್ರ ಅಪ್ಪ ಅಮ್ಮ ಬಂದು ಮಧ್ಯದಲ್ಲಿ ಮಾತಾಡೋಕ್ಕೆ ಬಿಡಲಿಲ್ಲ. ಓಕೆ, ಏನಂತ ಮಾತಾಡೋದು? ಏನು ಜಗಳ ಇಲ್ಲ ಆಯ್ತು? ಏನು ಜಗಳ ಇಲ್ಲ, ಮಾತಾಡೋಕ್ಕೆ ಬಿಡಲಿಲ್ಲ. ನಾವು ಸುಮ್ಮನೆ ಕೂತಿದ್ದು ಸ್ವಲ್ಪ ಹೊತ್ತು, ನಿನ್ನ ಬಾವ ಮೈಸೂರಿಗೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಶಿವರಾಜ್ ಕುಮಾರ್ ಇದ್ದಾರೆ ಸರ್ ಅವ್ರ ಫ್ಯಾಮಿಲಿಯಲ್ಲಿ, ಅವ್ರಿಗೆ ವಿಚಾರ ಗೊತ್ತಾಗಿದೆ ಹೇಗೆ ಸರ್ ಅಂತ? ಅದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತೇನೋ ಟಿ ವಿಲಿ ಹೇಳ್ತಿರೋ ನಂಗೆ ಗೊತ್ತಿಲ್ಲ ಅಂತ. ನೀವು ಒಂದು ಟ್ರೈ ಮಾಡಿಲ್ಲ ಸರ್ ಮಾತಾಡೋದಕ್ಕೆ? ಒಂದು ಸಾರಿ ಟ್ರೈ ಮಾಡಿದೆ, ಅದಾಗಲಿಲ್ಲ. ನೆಕ್ಸ್ಟ್ ಮಗಳು ಬಂದಮೇಲೆ ಹೋಗೋಣ ಅಂತ ಸುಮ್ಮನೆ. ಯಾಕಂದರೆ ಅವ್ರ ಇಡೀ ಫ್ಯಾಮಿಲಿಯಲ್ಲಿ ಟೇಕ್ ಕೇರ್ ಮಾಡ್ತಾ ಇರೋದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸರ್. ಅವ್ರಿಗೆ ಈ ವಿಚಾರ ಗಮನಕ್ಕೆ ಬಂದಿದೆ ಸರ್ ಅಂತ? ಗೊತ್ತು, ಅಶ್ವಿನಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಅಶ್ವಿನಿ ಅವರು ಅವ್ರಿಗೆ ಸಾಕಷ್ಟು ಬುದ್ಧಿ ಹೇಳಿದ್ದಾರೆ, ಮಾತು ಆಡಿದ್ದಾರೆ, ಎಲ್ಲ ಥರದಲ್ಲೂ ಹೇಳಿದ್ದಾರೆ. ಅವರು ಕೇಳೋ ಮಟ್ಟದಲ್ಲಿ ಇಲ್ಲ ಅಂತ ಗೊತ್ತಾದಾಗ, ಶ್ರೀದೇವಿ ನಿನಗೇನು ಬೇಕೋ ನೀನು ಮಾಡು, ನಿನಗೇನಾದರೂ ಬೇಕಾದ್ರೆ ನಂಗೆ ಫೋನ್ ಮಾಡು, ಮಾತಾಡು ನೀನು ಅಂತ ಅಂದ್ಬಿಟ್ಟು ಧೈರ್ಯ ಹೇಳಿದ್ದಾರೆ ಮಗಳಿಗೆ. ಯಾಕಂದರೆ ಯುವರಾಜ್ ಕುಮಾರ್ ಈಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ರಬೋದು, ಈಗ ಒಂದು ಸಿನಿಮಾ ಕೂಡ ಮಾಡಿದ್ರು, ಸಾಕಷ್ಟು ಹೆಸರು ಬರ್ತಾ ಇತ್ತು. ಎಲ್ಲೋ ಅದೇ ತೊಂದರೆಗಳಾಗ್ತಿದೆ, ಅದರಿಂದಲೇ ತೊಂದರೆ ಆಯ್ತಾ ಸರ್ ಅಂತ? ಹೆಸರು ಬರ್ತಾ ಇದೆ ಆರಂಭದಲ್ಲಿ. ಇದೆಲ್ಲ ಮಾಡಿದ್ರೆ ಹೆಸರಲ್ಲಿ ಬರ್ತದೆ, ಹೆಸರು ಬರಲ್ಲ, ಅಲ್ಲಲ್ಲೇ ಹೊಟ್ಟೋಗುತ್ತೆ ಅದು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಫೇಸ್ನ ಅವ್ರಲ್ಲಿ ನೋಡ್ತಾ ಇದ್ದಾರೆ ಅಂತೇಳಿ ಜನ ರಿಸೀವ್ ಮಾಡ್ತಾ ಇದ್ದಾರೆ. ಜನ ಹೇಳ್ತಾರೆ ಅಷ್ಟೇ. ಪುನೀತ್ಗೆ ಇವ್ರನ್ನ ಕಂಪೇರೇ ಮಾಡೋಂಗಿಲ್ಲ, ಹೋಲಿಕೆ ಮಾಡೋಗೇ ಇಲ್ಲ. ಪುನೀತ್ ಅವರು ನಿಂತು ಮದುವೆ ಮಾಡಿಸ್ತಂಥ ಮದುವೆ ಇದು. ಪುನೀತ್ ಅವ್ರನ್ನ ಮದುವೆಗೆಲ್ಲ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ. ನನ್ನ ಮಗಳು ಕಂಡ್ರು ಅಷ್ಟೇ ಪ್ರೀತಿ ಇತ್ತು. ನನ್ನ ಮಗಳಿಗೇನಾದರೂ ಹೇಳಿದ್ರೆ ನನ್ನ ಮಗಳು ಹೋಗೋದು, ಮಾತಾಡೋದು, ಅಕಾಡೆಮಿಗೆ ಹೋಗೋದು, ಅದು ಎಲ್ಲ ನೋಡೋದು ಎಲ್ಲ ಮಾಡ್ತಾಯಿದ್ರು.
ಅವ್ರಿದ್ದೀರಿ ಸಮಸ್ಯೆ ಬಗೆಹರಿತಿತ್ತು. ಖಂಡಿತ ಏನು ಸಮಸ್ಯೆ ಆಗ್ತಿರಲಿಲ್ಲ. ಅಂದರೆ ಪುನೀತ್ ಅವರು ಮಿಸ್ ಮಾಡ್ಕೋತಾ ಇದ್ದಾರೆ ಹಾಗಾದ್ರೆ. ಹೌದು, ಪುನೀತ್ ಇದ್ದರೆ ಯಾವ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಓಕೆ. ಅವರು ಕುಟುಂಬದಲ್ಲಿ ಈಗ ಒಂದು ಅಕಾಡೆಮಿ ನಡೆಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ ನಿಮ್ಮ ಸೊಸೈಟಿ ನಿಮ್ಮ ಮಗಳೇ ನಡೆಸ್ತಾ ಇದ್ದದ್ದು ಅಂತ. ಅಕಾಡೆಮಿ ಓಪನ್ ಮಾಡಿದ್ದೆ ನನ್ನ ಮಗಳು, ಅದನ್ನು ನಡ್ಸ್ಕೊಂಡು ಹೋಗ್ತಿದ್ದದ್ದು ನನ್ನ ಮಗಳೇ. ಓಕೆ. ಅದರಿಂದ ಅವ್ರ ಮನೆಗೆ ತುಂಬ ಹೆಲ್ಪ್ ಆಗಿತ್ತು. ಓಕೆ. ಹಾಗೆ ಅಂದರೆ ಸಮಸ್ಯೆಗಳೆಲ್ಲ ಬಗೆಹರಿತಾ ಈಗ ಅವ್ರದ್ದೆಲ್ಲ ಬಗೆಹರಿತಿತ್ತು ಅಷ್ಟೇ. ಇವರು ಬಗೆಹರಿಸಿದ್ರೆ ಅವರು ಇನ್ನೊಂದು ಕಡೆಯಿಂದ ಜಾಸ್ತಿ ಮಾಡ್ಕೊಂಡು ಬರ್ತಿದ್ರು. ಓಕೆ. ನಿಂದೇನಲ್ಲ ಅಕಾಡೆಮಿ ನಂದು ಅಂತ ಅಮ್ಮ ಶುರು ಮಾಡಿದ್ದಾರೆ ಈಗ. ಓಕೆ. ಇಲ್ಲಿ ತನಕ ಇರಲಿಲ್ಲ, ಇಲ್ಲಿವರೆಗೇನು ಇರಲಿಲ್ಲ. ನಿಂದಲ್ಲ ಅಕಾಡೆಮಿ ನಂದು ಅಂತ ಅಮ್ಮ ಆ ಥರ ರಾಶ ಮಾತಾಡಿಕೊಂಡು ಅದು ಈ ಥರ ಆಗಿದೆ ಈಗ. ಆ ಡೈವರ್ಸ್ ನೋಟಿಸಲ್ಲೂ ಕೂಡ ನಮಗೆ ಬೆಲೆ ಕೊಡ್ತಾ ಇರಲಿಲ್ಲ, ಈ ರೀತಿಯಾದಂಥ ಕಂಪ್ಲೇಂಟ್ಸ್ ಎಲ್ಲ ಬರೆದಿರುವಂಥದ್ದು ಸರ್. ನಮ್ಮ ಮಕ್ಕಳಿಗೆ ಅದೆಲ್ಲ ಆ ಥರದ್ದೆಲ್ಲ ನಾವು ಕಲಿಸಿಲ್ಲ. ನನ್ನ ಮಗಳು ಆ ಥರ ಮಾತಾಡೋದು ಇಲ್ಲ. ಆ ಥರ ಮಾತಾಡಿದರೆ ಅವರು ಈ ಥರ ಬಾಲ ಬಿಚ್ಚಕ್ಕೆ ಆಗ್ತಿರ್ಲಿಲ್ಲ. ನನ್ನ ಮಗಳು ಮಾತಾಡದೆ ಅವ್ರಿಗೆ ಗೌರವ ಕೊಟ್ಟೋದಕ್ಕೆ ಹಿಂಗಾಗಿರೋದು. ಅಂದರೆ ನೀವು ಇದನ್ನು ಈಗ ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತೀರಾ ಹೇಗೆ ಸರ್ ಅಂತ? ಯಾಕೆಂತಂದರೆ ಒಂದು ಸಂಸಾರ, ಆ ಸಂಸಾರ ಹೊಡೆಯೋದು ಸರಿ ಅಂದರೆ ನನಗಂತೂ ತುಂಬ ಸಂತೋಷ. ಓಕೆ. ಕಾನೂನಿಗೆ ಮೂಲಕನೇ ನಾವು ಸರಿಪಡಿಸಿದ್ರೆ ಹೇಗೆ ಸರ್? ಇದು ಕಾನೂನು ಮೂಲಕನೇ ಆಗಬೇಕು ಅಂತ ಅನಿಸುತ್ತೆ. ಓಕೆ. ಅಂದರೆ ನೀವೇನಾದ್ರು ಬುದ್ಧಿ ಹೇಳುವಂಥ ಕರೆದು ಮಾತಾಡುವಂಥ ಕೆಲಸಕ್ಕೆ ಮುಂದಾಗ್ತೀರಾ ಹೇಗೆ ಸರ್ ಅಂತ? ಕರೆದ್ರೆ ಬರ್ತಾ ಇಲ್ಲ ಹಾಗೆ. USA ಗೆ ಸರ್ ಮಗಳು ಹೋಗಿರೋದು ಸರ್ ಅಂತ ಈ ಇದರಲ್ಲಿ ಹೈಯರ್ ಸ್ಟಡಿ ಅಂತಂದ್ಬಿಟ್ಟು ಹೋಗಿದ್ದಾಳೆ. ಅವಳು MBA ಮಾಡಿದ್ಲು. MBAಗೆ ಸಂಬಂಧಪಟ್ಟಾಗೆ ಬಿಸ್ನೆಸ್ ಅಲ್ಲಿ ಅದು ಏನೋ ಕೋರ್ಸ್ ಹೇಳಿದ್ಲು, ಅದು ಮಾಡೋಕ್ಕೆ ಹೋಗಿದ್ದು. ಯಾವ ಬರ್ತಾರೆ ಸರ್? ಕೋರ್ಸ್ ಮುಗೀತೀಗ, ಈ ತಿಂಗಳು ಬರ್ಬೋದು. ಏನೋ ಇನ್ನೊಂದು ರಿಸರ್ಚ್ ಏನೋ ಕೊಟ್ಟಿದ್ದಾರಂತೆ, ನಾನು ರಜಾ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ. ನಮ್ಮದೊಂದು ಆಶೆ ಆದರೆ ಸರ್, ಕರೆದು ಕೂರಿಸಿ ಒಂದು ಬಗೆಹರಿಸಿದ್ರೆ ಒಳ್ಳೆಯದು ಅಂತ ಸರ್. ಅಲ್ಲ, ಆತನಿಗೆ ನಮ್ಮ ಫಿಲಮ್ ಡೈರೆಕ್ಟ್ರು, ಪ್ರೊಡ್ಯೂಸರು ಅವರೆಲ್ಲರೂ ಬುದ್ಧಿ ಹೇಳಿದ್ದಾರೆ ಹೋಗು ಅಂತ. ಈಗ ಅಲ್ಲಿದ್ದಾಳಲ್ವ ಅಮೇರಿಕದಲ್ಲಿ, ಹೋಗ್ಬೇಕು ನೀನು, ಹೋಗು, ಫಿಲಮ್ ರಿಲೀಸ್ ಆದ ತಕ್ಷಣ ನೀನು ಹೋಗಬೇಕು ಅಂತ ಅವ್ರಿಗೆ ವಾರ್ನ್ ಮಾಡಿದರು. ನಮ್ಮ ಎದುರುಗಡೆನೇ ವಾರ್ನ್ ಮಾಡಿದರು ಹೋಗಬೇಕು ಅಂತ. ಆತ ಹೋಗಲಿಲ್ಲ. ಬೇರೆ ಅಫೇರ್ ಹತ್ರ ಇದೆ ಸರ್ ಅದು ಯುವರಾಜ್ ಕುಮಾರ್ಗೆ ಅಂತ? ಅದೇನೋ ಇರ್ಬೋದೇನೋ, ಅದು ಗೊತ್ತಿಲ್ಲ ಸರಿಯಾಗಿ. ಓಕೆ. ಅದ್ರ ಬಗ್ಗೆ ಕೇಳಿಲ್ಲ ನೀವೇನೋ? ಅದೆಲ್ಲ ಇಟ್ಕೊಂಡ್ರೆ ಕೆಟ್ಟ. ಓಕೆ. ಅಷ್ಟೇ. ಅಂದರೆ ನೀವು ಸರಿಪಡಿಸೋ ಪ್ರಯತ್ನ ಮಾಡ್ತೀರಾ ಸರ್ ಕೊನೆಯದಾಗಿ? ಮಾಡ್ತೀನಿ. ಇದಿಷ್ಟು ಯುವರಾಜ್ ಕುಮಾರ್ ಅವರ ಮಾವ ಪಡವರಳ್ಳಿಯ ಭೈರಪ್ಪನವರ ಮಾತುಗಳು. ಅಂದರೆ ಸಾಕಷ್ಟು ಅವರನ್ನು ಕರೆದಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಇಲ್ಲಿವರೆಗೂ ಕೂಡ ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಅವರ ತಾಯಿ ಇರ್ಬೋದು, ಯಾರು ಕೂಡ ನಮ್ಮ ಮಾತೆಲ್ಲ ಕೇಳ್ತಾ ಇಲ್ಲ, ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರೇ ಕೂಡ ನೋಟಿಸ್ ಎಲ್ಲ ಕಳಿಸಿದ್ದಾರೆ. ಎಲ್ಲವನ್ನು ಕೂಡ ನಾವು ಕಾನೂನಿನ ಮೂಲಕವಾಗಿ ಬಗೆಹರಿಸ್ಕೊಳ್ತೇವೆ. ಮಾತುಕತೆಗೆ ಬಂದರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಕೂಡ ಸಿದ್ಧ ಇದ್ದೇವೆ ಅಂತ ಹೇಳ್ತಾರೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಈ ಒಂದು ಸಮಸ್ಯೆ ಇಲ್ಲಿ ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.